ಆರವ್ ಮತ್ತು ರೀನಾ ಅವರ ಮದುವೆಗೆ 2 ವರ್ಷಗಳಾಗಿತ್ತು. ಇಬ್ಬರೂ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಅವರ ಬದುಕಿನ ಮಧ್ಯೆ ಸದಾ ಒಬ್ಬಳು ನಿಂತಿದ್ದಳು, ಆರವ್ ಅವರ ತಾಯಿ ಸವಿತಾ ಅಮ್ಮ. ಸವಿತಾ ಅಮ್ಮ ಎಲ್ಲಾ ವಿಷಯಗಳಲ್ಲೂ ಮಧ್ಯೆ ಬರುತ್ತಿದ್ದರು. ಏನು ಅಡುಗೆ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ರೀನಾ ಯಾವ ಬಟ್ಟೆ ಧರಿಸಬೇಕು, ಎಲ್ಲದಲ್ಲೂ ಅವರ ಅಭಿಪ್ರಾಯ ಅಗತ್ಯ. ರೀನಾ ಪ್ರಯತ್ನಿಸುತ್ತಿದ್ದಳು. ಅಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಆದರೆ ಒಳಗೆ ಒಳಗೆ ಆಕೆ ಮುರಿಯುತ್ತಿದ್ದಳು. ಆರವ್ ಮಧ್ಯೆ ಸಿಕ್ಕಿಬಿದ್ದವನಾಗಿದ್ದ. ಅಮ್ಮ ತಪ್ಪು ಮಾಡ್ತಿಲ್ಲ, ರೀನಾ ನೋವಲ್ಲಿಯಾಳು. ನಾನು ಏನು ಮಾಡಲಿ? ಒಂದು ದಿನ ಜಗಳ ಹೆಚ್ಚಾಗಿ ರೀನಾ ಅತ್ತ ತನ್ನ ಮನೆಗೆ ಹೋದಳು. ಆರವ್ ಶಾಂತವಾಗಿದ್ದ. ಮನೆಯಲ್ಲಿ ನಿಶ್ಶಬ್ದತೆ ಆವರಿಸಿತು. ಆ ರಾತ್ರಿ ಸವಿತಾ ಅಮ್ಮ ಮೊದಲು ಮಗನಿಗೆ ಹೇಳಿದರು, ಮಗ, ಬಹುಶಃ ನಾನು ತುಂಬಾ ಮಧ್ಯೆ ಬಂದಿರಬಹುದು. ಸಹಾಯ ಮಾಡುತ್ತಿದ್ದೇನೆ ಅಂತ ಭಾವಿಸಿದ್ದೆ, ಆದರೆ ನಿಮ್ಮ ಜೀವನವನ್ನು ನನ್ನ ರೀತಿಯಲ್ಲಿ ನಡೆಸಿಸುತ್ತಿದ್ದೇನೋ? ಮುಂದಿನ ದಿನ ಅವರು ಸ್ವತಃ ರೀನಾಗೆ ಫೋನ್ ಮಾಡಿದರು. ಮಗಳೇ, ನಿನಗೆ ಒಪ್ಪೋಣ ಅನ್ನಿಸಿದ್ರೆ ಹಿಂದಿರುಗು. ಈ ಬಾರಿ ನಾನು ಅಮ್ಮ ಆಗ್ತೀನಿ, ಸಾಸು ಅಲ್ಲ. ರೀನಾ ಮರಳಿ ಬಂದಾಗ ಮನೆ ಬದಲಾಗಿತ್ತು. ಸವಿತಾ ಅಮ್ಮ ಈಗ ಸಲಹೆ ಕೇಳಿದಾಗ ಮಾತ್ರ ಮಾತನಾಡುತ್ತಿದ್ದಳು. ರೀನಾ ಕೂಡ ಅಮ್ಮನನ್ನ ಪ್ರತಿ ವಿಷಯದಲ್ಲಿ ಒಳಪಡಿಸುತ್ತಿದ್ದಳು. ಸ್ವಲ್ಪ ಕಾಲದ ನಂತರ ಮನೆ ಮತ್ತೆ ನಗುವಿನಿಂದ ತುಂಬಿತು. ಆರವ್ ನಗುತ್ತಾ ಹೇಳಿದ, ಇದು ನಿಜವಾಗಿಯೂ ನಮ್ಮ ಹೊಸ ಬೆಳಗು ಅಮ್ಮ. ಪಾ ಸಂಬಂಧಗಳು ಭಿನ್ನಾಭಿಪ್ರಾಯಗಳಿಂದ ಮುರಿಯುವುದಿಲ್ಲ. ಅವು ಮುರಿಯುವುದು ಯಾರಾದರೂ ಕೇಳೋದು ನಿಲ್ಲಿಸಿದಾಗ. ಕೆಲಸಾರಿ ಸ್ವಲ್ಪ ಹಿಂದೆ ಸರಿಯೋದೇ ಮುಂದೆ ಹೋಗೋದಕ್ಕೆ ಮೊದಲ ಹೆಜ್ಜೆ.